ನಮಸ್ತೆ ವೀಕ್ಷಕರೇ, ನವೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಯಾವೆಲ್ಲ ಬದಲಾವಣೆ ಮತ್ತು ಅವಕಾಶ ತರ್ತದೆ? ಈ ಒಂದು ರಾಶಿಯವರ ರಾಶಿ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ಹೇಗಿರ್ತದೆ? ಈ ತಿಂಗಳು ಗ್ರಹಗಳ ಪ್ರಮುಖ ಸಂಚಾರದಿಂದಾಗಿ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರ್ತದೆ. ಸೊ ಹಾಗಾದರೆ ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿ ಒಂದು ರಾಶಿ ಭವಿಷ್ಯ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂಥ ಗುರುಗಳ ನಂಬರ್ಗೆ ಈಗಲೇ ಕರೆ ಮಾಡಿ, ಈಗಲೇ ಗುರುಗಳ ಹತ್ರ ಮಾತಾಡಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಸೊ ಈ ಒಂದು ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ವೃತ್ತಿ ಮತ್ತು ಉದ್ಯೋಗದ ಕಡೆ ನೋಡುವುದಾದರೆ, ವೃತ್ತಿ ಜೀವನದ ವಿಷಯದಲ್ಲಿ ತಿಂಗಳ ಆರಂಭವು ನಿಮಗೆ ಶುಭಕರವಾಗಿರ್ತದೆ. ಗುರುವಿನ ಪ್ರಭಾವದಿಂದ ವೃತ್ತಿ ಕ್ಷೇತ್ರದಲ್ಲಿ ಸ್ಥಿರತೆ ಇರ್ತದೆ. ನೀವು ಕೈಗೊಂಡಿರುವ ಕೆಲಸಗಳಿಗೆ ಮಾನ್ಯತೆ ಸಿಗ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಈ ಒಂದು ರಾಶಿಯವರಿಗೆ ಮಂಗಳ ಮತ್ತು ಬುಧ ಗ್ರಹಗಳ ಸ್ಥಾನವು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ವಿವಾದಗಳನ್ನು ಸೃಷ್ಟಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಅಥವಾ ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಂಯಮ ಕಾಯ್ದುಕೊಳ್ಳಿ. ಅನಗತ್ಯ ವಾದ ವಿವಾದಗಳಿಂದ ದೂರ ಇರಬೇಕಾಗ್ತದೆ. ಅದೇ ರೀತಿಯಾಗಿ ಬುಧ ಗ್ರಹದ ಪ್ರಭಾವ ನಿಮ್ಮ ಅಧಿಪತಿ ಬುಧ ಗ್ರಹವು ಆಗಿರುವುದರಿಂದ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಆದರೆ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಸಂಪೂರ್ಣ ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ಇನ್ನು ನಿರುದ್ಯೋಗಿಗಳಿಗೆ ನೋಡುವುದಾದರೆ, ಬಹಳ ದಿನಗಳಿಂದ ಬಿದ್ದಿದ್ದಂಥ ಕೆಲಸಗಳು ಈಗ ಕೈಗೂಡುವ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸುದ್ದಿಯನ್ನು ನೀವು ಕೇಳ್ತೀರಾ. ಇನ್ನು ಆದಾಯದ ಬಗ್ಗೆ ನೋಡುವುದಾದರೆ, ಆದಾಯವು ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಇರ್ತದೆ. ವೀನಸ್ ಅಥವಾ ಮರ್ಕ್ಯೂರಿ ಗ್ರಹಗಳು ಮಾಸದ ಮಧ್ಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ಪಷ್ಟತೆ ನೀಡುತ್ತದೆ. ಸರಿಯಾದ ಸಮಯಕ್ಕೆ ಸರಿಯಾದ ಹೂಡಿಕೆ ಮಾಡುವ ಅವಕಾಶಗಳು ಬರ್ತದೆ. ಸೊ ಈ ಒಂದು ರಾಶಿಯವರಿಗೆ ಶನಿಯ ಪ್ರಭಾವದಿಂದಾಗಿ ಹಣಕಾಸಿನ ವಿಷಯದಲ್ಲಿ ವಿಳಂಬ ಅಥವಾ ಅನಿಶ್ಚಿತತೆಗಳು ಉಂಟಾಗ್ತದೆ. ನಿಮ್ಮ ಖರ್ಚುಗಳ ಮೇಲೆ ಹಿಡಿತವಿರಲಿ. ಅತಿಯಾದ ಜಿಪುಣತನ ಮಾಡುವುದರಿಂದ ಕುಟುಂಬದ ಎದುರು ಮುಜುಗರಕ್ಕೆ ಒಳಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಖರ್ಚು ಮತ್ತು ಉಳಿತಾಯದ ಮೇಲೆ ಸಮತೋಲನವನ್ನು ಕಾಯ್ದುಕೊಳ್ಳಿ. ಈ ಒಂದು ರಾಶಿಯವರು ಷೇರು ಮಾರುಕಟ್ಟೆ ಅಥವಾ ಆಸ್ತಿ ಹೂಡಿಕೆಗಳಿಗೆ ಈ ತಿಂಗಳು ಅನುಕೂಲಕರವಾಗಿದೆ. ಆದರೆ ತರಾತುರಿಯ ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳಿ. ಇನ್ನು ಕುಟುಂಬ ಮತ್ತು ಸಂಬಂಧದ ಬಗ್ಗೆ ನೋಡುವುದಾದರೆ, ಪ್ರೇಮಿಗಳಿಗಿದು ಅತ್ಯುತ್ತಮ ಸಮಯ ಅಂತಲೇ ಹೇಳ್ಬೋದು. ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯ ಮತ್ತು ಅನನ್ಯತೆ ಇರುತ್ತದೆ. ನೀವು ನಿಮ್ಮ ಪ್ರೀತಿಯ ಸಂಬಂಧದಿಂದ ಸಂತೋಷವಾಗಿರ್ತೀರಾ. ಇನ್ನು ವಿವಾಹಿತರ ದಾಂಪತ್ಯ ಜೀವನ ನೆಮ್ಮದಿ ಮತ್ತು ಶಾಂತಿಯಿಂದ ಕೂಡಿರ್ತದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ನೀವು ಕಳಿತೀರಾ. ದೀರ್ಘಕಾಲದ ತಪ್ಪು ತಿಳುವಳಿಕೆಗಳು ಮಾತುಕತೆಯಿಂದ ದೂರವಾಗ್ತದೆ. ಇನ್ನು ಕುಟುಂಬದ ವಿಚಾರಕ್ಕೆ ನೋಡುವುದಾದರೆ, ತಿಂಗಳ ಆರಂಭದಲ್ಲಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಮನೆ ತುಂಬ ಸಂತೋಷದ ವಾತಾವರಣ ಕಂಡುಬರ್ತದೆ. ಹಿರಿಯರ ಸಲಹೆ ಪಡೆಯುವುದು ನಿಮಗೆ ಪ್ರಯೋಜನಕಾರಿಯಾಗ್ತದೆ. ಇನ್ನು ಸಾಮಾಜಿಕ ವಿಷಯಗಳಲ್ಲಿ ನೋಡುವುದಾದರೆ, ನಯವಂಚನೆಯಿಂದ ವೈಯಕ್ತಿಕ ಜೀವನದಲ್ಲಿ ಅಭಿವೃದ್ಧಿ ಕಂಡರೂ ಕೂಡ ಸಾಮಾಜಿಕ ಜೀವನದಲ್ಲಿ ಕಳಂಕ ಬರುವ ಸಾಧ್ಯತೆ ಇದೆ. ಸಂದೇಹಾಸ್ಪದ ವ್ಯಕ್ತಿಗಳಿಂದ ನೀವು ದೂರ ಇರಿ. ನಿಮ್ಮನ್ನು ಹಾಸ್ಯ ಪ್ರವೃತ್ತಿ ಸಾಮಾಜಿಕ ಇದರಲ್ಲಿ ನಿಮ್ಮನ್ನು ಜನಪ್ರಿಯಗೊಳಿಸಬೇಕಾಗ್ತದೆ. ಇನ್ನು ಆರೋಗ್ಯ ಮತ್ತು ಶಿಕ್ಷಣ ವಿಚಾರಕ್ಕೆ ಬರುವುದಾದರೆ, ಕೆಲಸದ ಒತ್ತಡ ಮತ್ತು ಅಸ್ತವ್ಯಸ್ತ ಜೀವನ ಶೈಲಿಯಿಂದಾಗಿ ಆರೋಗ್ಯದಲ್ಲಿ ಏರಿಳಿತಗಳು ಉಂಟಾಗಬಹುದು. ಒತ್ತಡ ನಿರ್ವಹಣೆ ಮತ್ತು ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ಬೆನ್ನು, ಕುತ್ತಿಗೆ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆ ವಹಿಸಬೇಕಾಗ್ತದೆ. ನಿಯಮಿತ ವ್ಯಾಯಾಮ ಅಥವಾ ಸಮತೋಲಿತ ಆಹಾರವನ್ನು ನೀವು ಸೇವಿಸಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪ್ರಗತಿ ಸಾಧಿಸುವ ಸಾಧ್ಯತೆ ಇದೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಮತ್ತು ನಿರ್ಲಕ್ಷ್ಯವು ನಿಮ್ಮ ಪ್ರಯತ್ನಗಳನ್ನು ಹಾದಿ ತಪ್ಪಿಸಬಹುದು. ಅಧ್ಯಯನದ ಕಡೆಗೆ ಗಮನವನ್ನು ಕೇಂದ್ರೀಕರಿಸಿ. ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಪ್ರಶಸ್ತ ಸಮಯ. ಇನ್ನು ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಹೇಳುವುದಾದರೆ, ನವೆಂಬರ್ ತಿಂಗಳು ಈ ರಾಶಿಯವರಿಗೆ ಸವಾಲು ಮತ್ತು ಅವಕಾಶಗಳ ಮಿಶ್ರಣವಾಗಿದೆ. ಸಂವಹನ, ಆರ್ಥಿಕ ನಿರ್ಧಾರ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಸಂಯಮ ಅತ್ಯಗತ್ಯವಾಗಿದೆ. ಈ ಒಂದು ರಾಶಿಯವರಿಗೆ ಪರಿಹಾರ ಮಾರ್ಗ ತಿಳಿಸುವುದಾದರೆ, ಸುಖ ಸಮೃದ್ಧಿಗಾಗಿ ಶುಕ್ರ ದೇವನವನ್ನು ಪೂಜಿಸಿ ಅಥವಾ ನವಗ್ರಹಗಳ ಆರಾಧನೆಯನ್ನು ಮಾಡಿ. ಬುಧವಾರದಂದು ಗಣಪತಿಗೆ ಪೂಜೆ ಸಲ್ಲಿಸುವುದು ಕೂಡ ಶುಭ. ಇದಾಗಿತ್ತು ಮಿಥುನ ರಾಶಿಯವರ ನವೆಂಬರ್ ತಿಂಗಳ ರಾಶಿ ಭವಿಷ್ಯ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾರೆ ಜ್ಯೋತಿಷ ರತ್ನ ಯೂಟ್ಯೂಬ್ ಚಾನಲ್. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ.